ಆತ್ಮೀಯ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ಖಾಸಗಿ ಪತ್ರ ಅಥವಾ ಖಾಸಗಿ ಪತ್ರ ಅಂದರೂ ಒಂದೇ, ವೈಯಕ್ತಿಕ ಪತ್ರ ಅಂದರೂ ಅಂದರೆ ಅಂಥ ಪತ್ರದ ಬಗ್ಗೆ ತಿಳ್ಕೊಳ್ಳೋಣ. ಅದು ಫಾರ್ಮೇಟ್ ನೋಡೋದಾದರೆ ವ್ಯಾವಹಾರಿಕ ಪತ್ರಕ್ಕೂ ಇದಕ್ಕೂ ಸ್ವಲ್ಪ ಬದಲಾವಣೆ ಇದೆ. ಜೊತೆಗೆ ಸುಮಾರು ವರ್ಷಗಳ ಹಿಂದೆ ಇದರಲ್ಲಿ ಸ್ವಲ್ಪ ಫಾರ್ಮೇಟ್ ಬೇರೆ ಇತ್ತು. ಇವಾಗ ಸ್ವಲ್ಪ ಇನ್ನೂ ಈಸಿಯಾಗಿ ಬದಲಾವಣೆ ಮಾಡಿಕೊಟ್ಟಿದ್ದಾರೆ. ಹಳೆಯ ಪದ್ಧತಿಯಂತೆ ಕ್ಷೇಮ ಶ್ರೀ ಆ ರೀತಿ ಬರೆದ್ರೂ ತಪ್ಪೇನಿಲ್ಲ, ಅದು ಸರಿಯೇ. ಈ ರೀತಿ ಕೂಡ ಬರಿಬೋದು. ಇವಾಗ ರೈಟ್ ಸೈಡಲ್ಲಿರೋ ಇವರಿಂದ ಅದೆಲ್ಲ ಅಡ್ರೆಸ್ನ ವಿಳಾಸವನ್ನು ಲೆಫ್ಟ್ ಸೈಡಿಗೆ ತಂದಿಟ್ಟಿದ್ದಾರೆ. ಬದಲಾವಣೆ ಆಗಿದೆ ಸ್ವಲ್ಪ. ಬರ್ತಾ ಬರ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ 100 ಮಾರ್ಕ್ಸ್ ಇರೋದು 80 ಮಾರ್ಕ್ಸ್ ಇಂಟರ್ನಲ್ ಈ ರೀತಿ ಸರಳವಾಗ್ತಿದೆ. ಅದೇ ಥರ ಇದು ಕೂಡ ಸುಲಭವಾಗಿ ಮಾಡಿದ್ದಾರೆ. ಕ್ಷೇಮಶ್ರೀ ಅಂತ ಬರೆದ್ರೂ ಪರವಾಗಿಲ್ಲ, ಈ ರೀತಿ ಕೂಡ ಬರಿಬೋದು. ನೋಡಿ, ಎಡಗಡೆ ಲೆಫ್ಟ್ ಸೈಡಲ್ಲಿ ಇವರಿಂದ ಅಂತಲೇ ಬಳಸಿ, ಇಂದ ಬೇಡ, ಇವರಿಂದ. ಅಡ್ರೆಸ್ ಈ ರೀತಿ ಇರಲಿ. ಇಲ್ಲಿ ಪತ್ರ ಏನಂದರೆ ಶಾಲೆಯಲ್ಲಿ ವ್ಯಾಸಂಗ ಯಾವ ರೀತಿ ನಡೀತಿದೆ, ಶಾಲಾ ಚಟುವಟಿಕೆಗಳು ಯಾವ ರೀತಿ ನಡೀತಿದೆ ಅಂತಂದೇಳಿ ಕಳಿಸೋವಂಥದ್ದು ತಂದೆಗೆ. ವಿದ್ಯಾರ್ಥಿನಿ ಅಥವಾ ವಿದ್ಯಾರ್ಥಿ ತಂದೆ ಕಳಿಸೋವಂಥದ್ದು. ಇವರಿಂದ ಏನು ಬರೆದಿರ್ತೀವಿ ಅದೇ ಸಾಲಿನಲ್ಲೇ ರೈಟ್ ಸೈಡಲ್ಲಿ ದಿನಾಂಕ ಬರೀಬೇಕಾಗುತ್ತೆ. ಇವರಿಂದ ಏನಿರಬೇಕು, ವಿದ್ಯಾರ್ಥಿ ಹೆಸರು, ಅದೇ ರೀತಿ ಯಾವ ತರಗತಿ, ಯಾವ ಸೆಕ್ಷನ್ನು, ಯಾವ ಶಾಲೆ ಮತ್ತು ಯಾವ ಸ್ಥಳ, ಜಿಲ್ಲೆ ಕೂಡ ಬರೀಬೋದು. ಅದಾದಮೇಲೆ ಸಂಬೋಧನೆ ಈ ರೀತಿ ಇರಬೇಕು. ಪ್ರೀತಿಯ ತಂದೆಯವರಿಗೆ ಇನ್ನೂ ಹೆಚ್ಚಿನದಾಗಿ ಸರಿಯಾದ ರೀತಿಯಲ್ಲಿ ತೀರ್ಥರೂಪ ತಂದೆಯವರಿಗೂ ಕೂಡ ಬರೀಬೋದು, ಅದು ಸೂಕ್ತ. ನಿಮ್ಮ ಮಗಳು ಮಾಡುವ ನಮಸ್ಕಾರಗಳು ಈ ರೀತಿ ಇರಲೇಬೇಕು ಎಲ್ಲರಿಗೂ ಕೂಡ. ಅದೇ ರೀತಿ ತಾಯಿಗಾದರೆ ಮಾತೃಶ್ರೀ ಅವರಿಗೆ ಈ ರೀತಿ. ಇನ್ನು ಚಿಕ್ಕಮ್ಮ ದೊಡ್ಡಮ್ಮ ಅವರು ಮಾತೃಶ್ರೀ ಸಮಾನರಾದ, ಈ ಥರ ಬರಿತಾ ಹೋಗಬೇಕಾಗತ್ತೆ ಅವ್ರದ್ದೇ ಆದ ರೀತಿಯಲ್ಲಿ. ಇನ್ನು ಅದಾದಮೇಲೆ ಹೆಚ್ಚಿನದಾದ ವಿವರಣೆ ಬೇಕಿಲ್ಲಿ. ವೈಯಕ್ತಿಕ ಖಾಸಗಿ ಪತ್ರ ಹೆಚ್ಚಿನದಾದ ವಿವರಣೆ ಬೇಕು. ಅದೆಲ್ಲ ಹೆಚ್ಚು ಕಡಿಮೆ 2 ಪ್ಯಾರಾಗ್ರಾಫ್ ಬರೆದು ಕೊನೆಯದಾಗಿ ವಂದನೆಗಳೊಂದಿಗೆ ನಮಸ್ಕಾರಗಳೊಂದಿಗೆ ಈ ರೀತಿ ಬರಬೇಕು. ಇನ್ನು ರೈಟ್ ಸೈಡಲ್ಲಿ ಕಾಮನ್ನಾಗೆ ವ್ಯಾವಹಾರಿಕ ಪತ್ರದಲ್ಲೂ ರೈಟ್ ಸೈಡು, ಇಲ್ಲೂ ಕೂಡ ರೈಟ್ ಸೈಡು ನಿಮ್ಮ ಪ್ರೀತಿಯ ಮಗಳು ಅಂತಂದೇಳಿ ಬರೆಯುವಂಥದ್ದು. ನಿಮ್ಮ ಪ್ರೀತಿಯ ಮಗ ಯಾರಿಗೆ ಬರೆದಿರ್ತೀವಿ ಅದಕ್ಕೆ ಸಂಬಂಧಪಟ್ಟಂಗೆ ಬರೆಯೋದಿರುತ್ತೆ. ಇಲ್ಲಿ ಆಫೀಸರ್ಸ್ಗೆ ಯಾರಿಗೂ ಬರೆಯಲ್ಲ, ಸಂಬಂಧಿಕರು, ಸ್ನೇಹಿತರು ಇವ್ರಿಗೆ ಮಾತ್ರ ಬರಿತೀವಿ. ಹಾಗಾಗಿ ಕೊನೆಯದಾಗಿ ಲೆಫ್ಟ್ ಸೈಡಲ್ಲಿ ಇವರಿಗೆ ತಂದೆ ಹೆಸರಿದೆ ನೋಡಿ, ಶ್ರೀ ಬಸವರಾಜು. ಆಮೇಲೆ ಮನೆ ಸಂಖ್ಯೆ ಬನಶಂಕರಿ ನಿಲಯ, ರಾಜಕುಮಾರ್ ರಸ್ತೆ, ತುಮಕೂರು, ಈ ರೀತಿ ಇದೆ. ಅದಾದಮೇಲೆ ಬೇರೆದು ಕೂಡ ನೋಡ್ಬೋದು ನೋಡಿ ನೀವಿಲ್ಲಿ. ವೈಯಕ್ತಿಕ ಪತ್ರ ಒಂದು ಒಂದೇ, ಖಾಸಗಿ ಪತ್ರ ಅಂದರೂ ಒಂದೇ, ಕ್ಷೇಮಶ್ರೀ, ದಿನಾಂಕ ಈ ರೀತಿ ಕೂಡ ಬಳಸ್ಬೋದು. ಅಲ್ಲೇನು ಬದಲಾವಣೆ ಇಲ್ಲ. ಇವರಿಂದ ಅನ್ನೋದು ರೈಟ್ ಸೈಡಲ್ಲಿರೋದು ಕ್ಷೇಮಶ್ರೀ ತೆಗೆದು ಲೆಫ್ಟ್ ಸೈಡಲ್ಲಿ ಇಟ್ಟಿದ್ದಾರೆ. ಎರಡೂ ಸರಿಯೇ. ಆ ರೀತಿ ಬರೆದ್ರೂ ಮಾರ್ಕ್ಸ್ ಕೊಡ್ತಾರೆ, ಈ ರೀತಿ ಬರೆದ್ರೂ ಮಾರ್ಕ್ಸ್ ಕೊಡ್ತಾರೆ. ಇನ್ನು ಉಳಿದ ಇದರಲ್ಲಿ ಈ ವಿಡಿಯೋದಲ್ಲಿ ಎಲ್ಲ 8 ವೈಯಕ್ತಿಕ ಪತ್ರಗಳಿದೆ, 8 ಖಾಸಗಿ ಪತ್ರಗಳಿದ್ದಾವೆ. ಯಾವುದೇ ರೀತಿ ಕ್ವಶನ್ ಬೇಕಾದರೂ ನಿಮಗೆ ಸಿಗ್ಬೋದು. PUC, 10th ಸ್ಟೇಟ್, 9th, ಅದೇ ರೀತಿ CBSE, ಯಾರಿಗೆ ಬೇಕಾದರೂ ಎಲ್ಲ ರೀತಿಯ ಕ್ವಶನ್ಗಳು ಇದರಲ್ಲಿ ಕಂಡುಬರ್ತವೆ. ಕಲ್ತ್ಕೊಳ್ಳಿ ಚೆನ್ನಾಗಿ. ಏನಾದರೂ ಇದ್ದರೆ, ಬದಲಾವಣೆಗಳಿದ್ದರೆ ಕಾಮೆಂಟ್ ಮುಖಾಂತರ ತಿಳಿಸಿ. ಧನ್ಯವಾದಗಳು. ಇದರ ಜೊತೆಗೆ ಇನ್ನು ತತ್ಸಮ ತದ್ಭವ, ಸಂಧಿ, ಸಮಾಸ ಈ ರೀತಿ ಬೇರೆ ಬೇರೆ ವ್ಯಾಕರಣಾಂಶಗಳು ಕೂಡ ನನ್ನ KRS ಯೂಟ್ಯೂಬ್ ಚಾನಲಲ್ಲಿ ಸಿಗ್ತವೆ. ಅದರಲ್ಲಿ ಚೆನ್ನಾಗಿ ತಿಳಿಸೋ ಪ್ರಯತ್ನ ಮಾಡಿದ್ದೀನಿ. ಕಲ್ತ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ. ಎಲ್ಲ ವಿಡಿಯೋಗಳನ್ನು ಕೂಡ ನೋಡಿ. ಇಷ್ಟ ಆದರೆ ಬೇರೆಯವ್ರಿಗೂ ಕೂಡ, ಸ್ನೇಹಿತರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.